ಜಿ ಟಿ ದೇವೇಗೌಡರಿಂದ ಅನ್ನದಾನದಿಂದ 100 ರೂಪಾಯಿ ಕೆಲಸ ಇಲ್ಲ ಇಲ್ಲಿ. ಬೆಳವಣಿಗೆ 100 ರೂಪಾಯಿ ಕೆಲಸ ಇಲ್ಲ. ಹೇಳ್ದಲ್ಲ 15 ವರ್ಷ ಬೇಕು ಸ್ವಾಮಿ ಈ ಕೆಲಸ ಮಾಡಿದ್ರೆ. ನೀವು ನೋಡಿ ಮನ್ಸ ಹೋಯ್ಕಾಗುತ್ತಾ? ನಮಗೆ ನಾಚಿಕೆ ಆಗುತ್ತೆ ಹೇಳ್ಕೊಳ್ಳಿಕ್ಕೆ. ಲೀಡರ್ ಆಗಿ ನಾವು ಯಾವುದು ಕೆಲಸ ಇವರು ಅನ್ನದಾನದಲ್ಲಿ ಇವರು ಎಲೆಕ್ಷನ್ ಎಲ್ಲ 5 ಬಾರಿ ಗೆದ್ದು MLA ಆಗಿ ಮಿನಿಸ್ಟರ್ ಆಗಿ ಎಲ್ಲ ಅಧಿಕಾರನೂ ಉಪಯೋಗ ಪಟ್ಕೊಂಡು ಮೈಸೂರಿಗೆ 5-6 ಕಿಲೋಮೀಟರ್ ಇದೆ, ಕುಡಿಯೋಕೆ ನೀರಿಲ್ಲ. KRS ಇಂದ 5-6 ಕಿಲೋಮೀಟರ್ ಇದೆ, ಕುಡಿಯೋಕೆ ನೀರಿಲ್ಲ. ಅರ್ಥ ಇದೆಯಾ? ಸೀನಿಯರ್ MLA, ಸೀನಿಯರ್ ರಾಜಕಾರಣಿ ಅಂತಾರೆ. ಅರ್ಥ ಇದೆ ಇದು? ಏನ್ ಹೇಳ್ತಾರೆ? ಇದು ಹೇಳ್ಬೇಕಾ ನಾವು? ಒಬ್ಬ ಸೀನಿಯರ್ MLA ಅವ್ರಿಗೆ ನಾನು ಹೇಳ್ಬೇಕಾ? ಅವರು ಹುಡುಕ ಹೋಗ್ಬೇಕು. ಅವ್ರು ಆ ಥರ ಇಲ್ಲ. ಏನೋ ಮಾಡ್ತಾರೆ. ನಮ್ಗೇನು ಕುಡಿಯೋ ನೀರು ಕೊಡ್ಲಿ ಸಾಕು. ಅಧಿಕಾರ ಕೊಟ್ಟಿದ್ದೀವಿ, ಕುಡಿಯೋ ನೀರು ಕೊಡ್ಲಿ. ಕುಡಿಯೋ ನೀರು ಕೊಡ್ಲಿಲ್ಲ ಅಂದ್ರೆ ನಾವು ಮುಂದಿನ ಕ್ರಮ ತಗೋಬೇಕಾಗುತ್ತೆ. ಮೇಲ್ಮಟ್ಟಕ್ಕೆ ಅಷ್ಟೇ. ಇನ್ನೇನು ಎಲೆಕ್ಷನ್ 2 ವರ್ಷ ಬಂದಾಗ ಸ್ವಲ್ಪ ಕೇರ್ ತಗೋತಾರೆ. ಹಳ್ಳಿ ಒಳಗಡೆ ಬರ್ತಾರೆ, ಮೀಟಿಂಗ್ ಮಾಡ್ತಾರೆ. ಅವರು ಇಲ್ಲೇ ಚಾಮುಂಡೇಶ್ವರಿ ನಗರ ಆ ಬಡವಣೆಲ್ಲ ಕರೆದು ಮೀಟಿಂಗ್ ಮಾಡ್ತಾರೆ. ಈ ಖಾತೆ ಮಾಡಿಸ್ಕೊಡ್ತೀನಿ, ನಾನು ನಿಮಗೆಲ್ಲ ಖಾತೆ ಮಾಡಿಸ್ಕೊಡ್ತೀನಿ ಅಂತೆಲ್ಲ ಮೀಟಿಂಗ್ ಕರೆದು ಆಗ ಅವರೆಲ್ಲ ಕುಡಿಯೋ ನೀರಿನ ಬೇಡಿಕೆ ಇಟ್ಟರೆ ಪಾಪ ಅವರು ನಗರಸಭೆಗೆ ಬಂದಿದ್ದಾರೆ. ಆ ಏರಿಯಾಗೆ ಹೋಗಿದ್ದಾರೆ, 5 ಸತಿ ಹೋಗಿದ್ದಾರೆ. ಹೂನಾರ ಹಾಕಿಸ್ಕೊಂಡು ಪಟಾಕಿ ಉಳಿಸ್ಕೊಂಡು ಬೇಕಾದಷ್ಟು ಇವ್ರಿಗೆ ಸನ್ಮಾನ ಮಾಡಿದ್ದಾರೆ. ಅವ್ರಿಗೆ ಕುಡಿ ನೀರು ಹಡ್ಕೊಂಡು 5 ಸತಿ ಹೋದ್ಮೇಲೆ ಆ ಏರಿಯಾಗೆ ಅವರೇ ಶೌರ್ಯ ಇಟ್ಕೊಂಡು ಬಂದ ನಗರಸಭೆಗೆ. ಅರ್ಥ ಇದೆಯಾ? ಒಬ್ಬ ಶಾಸಕರು ಹೋದ್ಮೇಲೆ ಪರಿಹಾರ ಆಗ್ತಾನೆ ಅಲ್ಲ. ಅವ್ರು ಮನ್ಸಿಗೆ ತಗೊಂಡಿದ್ರೆ ಯಾಕೆ ಈ ಥರ ಆಗ್ತಾಯಿತ್ತು? ಕುಡಿಯೋ ನೀರಿಂದು ಮಾಡ್ಬೇಕು. ಅವರು ಕೇರ್ ತಗೋಬೇಕು. ಇನ್ಮೇಲಾರು ಅವರು ಇಷ್ಟೆಲ್ಲ ನ್ಯೂಸ್ ಮಾಡಿದ್ದೀವಿ, ಇಷ್ಟೆಲ್ಲ ಬೆಳವಣಿಗೆ ಕುಡಿಯೋ ನೀರಿದು ತುಂಬ ಆಹಾರ ಇದೆ, ಟ್ಯಾಂಕರ್ ನೀರು ಹೊಡಿಸ್ತಾ ಇದ್ದಾರೆ. ಅವರು ಬೆಳವಣಿಗೆ ಮೇಲೆ ಒಂದು ನಂಬಿಕೆ ವಿಶ್ವಾಸ ಇದ್ರೆ ನೀರಿನ ವ್ಯವಸ್ಥೆ ಮಾಡಬೇಕು ಇಮಿಡಿಯೇಟ್ಲಿ. ನಮ್ಗೇನೋ ಇದು, ನಾನು ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿ, ನಮ್ಮ ಮಿಸ್ಸಸ್ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗಿ ನಮ್ಮಿದ್ದ ಟೈಮಲ್ಲಿ ಕುಡಿಯೋ ನೀರೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಬಾರ್ದು. ಈಗ ನಗರಸಭೆಯವರು ವಹಿಸ್ಕೊಂಡ್ಮೇಲೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿದೆ. ಕಾವೇರಿ ನೀರು ಕೊಟ್ಟರು ಮಾತ್ರ ಸಾಧ್ಯ. ಸುತ್ತಮುತ್ತ ಎಲ್ಲ ವಾಟರ್ ಲೈನ್ ಇದೆ, ಕಾವೇರಿ ವಾಟರ್. ನಮಗೂ ಬರ್ತಾ ಇದೆ ಒಂದು 5-6 ಗಂಟೆ ಟೈಮ್. ಅದನ್ನೇ ಹೆಚ್ಚುವರಿ ಇನ್ನೊಂದು 5-6 ಗಂಟೆ ಟೈಮ್ ಜಾಸ್ತಿ ಬಿಟ್ರೆ ಸಾಲ ಹೋಗುತ್ತೆ. ಇದು ಶಾಸಕರು ಮನ್ಸು ಮಾಡಬೇಕು. ಶಾಸಕರು ಯಾವ್ದು ಕೇರ್ ತಗೋತಾ ಇಲ್ಲ. ನಮ್ಮ ಬೆಳವಣಿಗೆ ಬಗ್ಗೆ ಅಭಿಮಾನ ಇದ್ರೆ ಬಿಡ್ಲಿ. ನಾಳೆಯಿಂದ ಅಲೋಕದಲ್ಲಿ ನಮ್ಮ ಕನೆಕ್ಷನ್ ಇದೆ, ಬರ್ತಾ ಇದೆ ನೀರು. ಒಂದು 5-6 ಗಂಟೆ ನೀರು ಬರ್ತಾ ಇದೆ. ಅದನ್ನೇ ಜಾಸ್ತಿ ಕೊಟ್ರೆ ಆಯ್ತಪ್ಪ, ಮಾಡ್ಲಿ. ಊರುಗಳಿಗೆ 8 ಅವರ್ಸ್ ನೀರು ಎಕ್ಸ್ಟ್ರಾ ಹೋಯ್ತಾ ಇತ್ತು. ಅವ್ರು ಬೇಡ ಸ್ಟಾಪ್ ಮಾಡಿದ್ರೆ ಆ ನೀರು ಈ ತಿಳಿಸ್ತದಲ್ಲ, ಮನ್ಸು ಮಾಡಿದ್ರೆ. ಅಥವಾ ಇಲ್ಲೇ ನಮ್ಮ ಊರು ಬೊಗ್ಲೇ ಇದೆ, ಔಷಧಿಗೋಡು, ಅಲ್ಲಿ ಕಾವೇರಿ ಹೊಡ್ರ ಅಲ್ಲಿಂದ ಕೊಡ್ಲಿ ಲೈನು. ಇಲ್ಲೇ ಅಧಿಕಾರ ಆಡದಂತ ಸಿದ್ದರಾಮಯ್ಯನವರು ಇದ್ದಾರೆ, ಮುಖ್ಯಮಂತ್ರಿಗಳು. ಊರಿನ ಜನ ಕರ್ಕೊತೀವಿ, ಮನವಿ ಕೊಡ್ತೀವಿ, ಎಲ್ಲರೂ ಸಾಲು ಆಗೇ ಆಗುತ್ತೆ ತಾನೆ. ಈಗ ರಾಜ್ಯದ ದೊರೆಗಳ ಹೋದ್ರೆ ಸಾಲು ಆಗೇ ಆಗುತ್ತಲ್ವಾ? ನೋಡೋದ ಕೊನೆ ಅಂತ ಅದು ನೋಡಬಿಡ್ತೀವಿ. ನಗರಸಭೆಯವರು ನೀರನ್ನ ನಾವು ಹೋದ ತಿಂಗಳು 28ರಲ್ಲಿ ಒಂದು ಅರ್ಜಿ ಕೊಟ್ಟಿದ್ವಿ. ಆ ಅರ್ಜಿನ ನಮ್ಮ ಕಮಿಷನರ್ ಕೊಟ್ಟಿದ್ದು ಚಂದ್ರಶೇಖರ್ ಅವ್ರಿಗೆ. ಅವರು ಮನವಿ ಮಾಡ್ಕೊಂಡು ಯುಗಾದಿ ಹಬ್ಬ ಮಾರಿ ಹಬ್ಬದಾಗ ನಾವು ಸಾಲ ಮಾಡಿಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ರು. ನಾವು ಕಾದು ನೋಡಿದ್ವು. ನೀರಿನ ಪರಿಸ್ಥಿತಿ ಹೆಚ್ಚಿಗೆ ಆಯಿತು. ಊರಿನ ಪ್ರಮುಖರು, ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರುಗಳು, ಹಾಲಿ ಮಾಜಿ ಸದಸ್ಯರುಗಳು, ಎಲ್ಲ ಮುಖಂಡರು, ಲೀಡರ್ಗಳು ಹೋಗಿ ಅವ್ರ ಹತ್ರ ಬೇಡಿಕೆ ಇಟ್ಟಿದ್ವಿ. ಆ ಬೇಡಿಕೆಯಲ್ಲಿ ಏನು ಹೇಳ್ತಾರೆ ಅವರು? ನಾನು ಸಾಲ ಮಾಡಿಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಅವ್ರ ಆಶ್ವಾಸನೆ ಎಷ್ಟು ಮಟ್ಟಿಗೆ ಆಗುತ್ತೆ ಕಾದು ನೋಡ್ತೀವಿ. ಈಗೇನೋ ಒಂದು ಟ್ಯಾಂಕರ್ ನೀರು ಬಿಟ್ಟಿದ್ರೆ ಆ ನೀರಿಂದೇನು ಪ್ರಯೋಜನ ಆಗಲ್ಲ ಬಿಡಿ. ನಮಗೆ ಬೋರ್ವೆಲ್ಲಲ್ಲೂ ನೀರು ಕಡಿಮೆ ಆಗಿದೆ. ಕಾವೇರಿ ನೀರು ಕೊಟ್ಟರು ಮಾತ್ರ ಸಾಧ್ಯ. ಸುತ್ತಮುತ್ತ ಎಲ್ಲ ವಾಟರ್ ಲೈನ್ ಇದೆ, ಕಾವೇರಿ ವಾಟ್ರು. ನಮ್ಮೂರಿಗೂ ಬರ್ತಾ ಇದೆ ಒಂದು 5-6 ಗಂಟೆ ಟೈಮು. ಅದನ್ನೇ ಹೆಚ್ಚುವರಿ ಇನ್ನೊಂದು 5-6 ಗಂಟೆ ಟೈಮ್ ಜಾಸ್ತಿ ಬಿಟ್ರೆ ಸಾಲ ಹೋಗುತ್ತೆ. ಇದು ಶಾಸಕರು ಮನ್ಸು ಮಾಡಬೇಕು. ಶಾಸಕರು ಯಾವುದಕ್ಕೂ ಕೇರ್ ತಗೋತಾ ಇಲ್ಲ. ಇನ್ನೇನು ಎಲೆಕ್ಷನ್ 2 ವರ್ಷ ಬಂದಾಗ ಸ್ವಲ್ಪ ಕೇರ್ ತಗೋತಾರೆ. ಹಳ್ಳಿ ಒಳಗಡೆ ಬರ್ತಾರೆ,
ಮೀಟಿಂಗ್ ಮಾಡ್ತಾರೆ. ಅವರು ಇಲ್ಲೇ ಚಾಮುಂಡೇಶ್ವರಿ ನಗರ ಆ ಬಡವಣೆಲ್ಲ ಕರೆದ್ರು, ಮೀಟಿಂಗ್ ಮಾಡಿದ್ರು. ಈ ಖಾತೆ ಮಾಡಿಸ್ಕೊಡ್ತೀನಿ, ನಾನು ನಿಮಗೆಲ್ಲ ಖಾತೆ ಮಾಡಿಸ್ಕೊಡ್ತೀನಿ ಅಂತೆಲ್ಲ ಮೀಟಿಂಗ್ ಕರೆದ್ರು. ಆಗ ಅವರೆಲ್ಲ ಕುಡಿಯೋ ನೀರಿನ ಬೇಡಿಕೆ ಇಟ್ಟರೆ ಪಾಪ ಅವರು ನಗರಸಭೆಗೆ ಬಂದಿದ್ದಾರೆ. ಆ ಏರಿಯಾಗೆ ಹೋಗಿದ್ದಾರೆ, 5 ಸತಿ ಹೋಗಿದ್ದಾರೆ. ಹೂನಾರ ಹಾಕಿಸ್ಕೊಂಡು ಪಟಾಕಿ ಓಡಿಸ್ಕೊಂಡು ಬೇಕಾದಷ್ಟು ಇವ್ರಿಗೆ ಸನ್ಮಾನ ಮಾಡಿದ್ದಾರೆ. ಅವ್ರಿಗೆ ಕುಡಿ ನೀರಾದ್ರು ಕೊಟ್ಟು 5 ಸತಿ ಹೋದ್ಮೇಲೆ ಆ ಏರಿಯಾಕ್ಕೆ ಅವರೇ ಶೌರ್ಯ ಹಿಡ್ಕೊಂಡು ಬಂದ್ರು ನಗರಸಭೆಗೆ. ಅರ್ಥ ಇದೆಯಾ? ಒಬ್ಬ ಶಾಸಕರು ಹೋದ್ಮೇಲೆ ಪರಿಹಾರ ಆಗ್ಬೇಕು ತಾನೆ. 5 ಸತಿ ಹೋಗಿದ್ದಾರೆ ಅಲ್ಲಿಗೆ, ಆ ಏರಿಯಾಕ್ಕೆ. ಆ ಜನಗಳಿಗೆ ಕುಡಿ ನೀರು ಕೊಡ್ಬೇಕು ತಾನೆ. ಅದೊಂದು ಭಾಗಕ್ಕೆ ಅದೂ ಇಲ್ಲ. ಅವರೆಲ್ಲ ಪಾಪ ಅಲ್ಲಿ ಟ್ಯಾಂಕರಲ್ಲಿ ಹಾಕಿಸಿದ ಕಮಿಷನರ್ ಹತ್ರ ಒಂದು ಟ್ಯಾಂಕರ್ ನೀರು ಕೊಡಿ ಸಮೇತ ಬೇಡ್ಕೊತಾ ಇದ್ದಾರೆ. ನೋಡಿ, ಅಂಗಡಿನಲ್ಲಿ ಬೇಕಾದ್ರೆ ಏನಾದರೂ ಸಾಮಾನು ತರ್ಬೋದು, ರಾಗಿನೋ ಅಕ್ಕಿನೋ ಬೇಳೆನೋ ಇನ್ನೊಂದೋ ತರ್ಬೋದು, ಹಾಲೋ ಸಕ್ಕರೆ ಪುಡಿನೋ ಟೀ ಪುಡಿನೋ ತರ್ಬೋದು. ನೀರು ಎಲ್ಲಿ ತರ್ತೀರಾ? ಸ್ನಾನ ಮಾಡೋಕ್ಕೆ, ಕುಡಿಯೋಕ್ಕೆ, ಬಟ್ಟೆ ತೊಳೆಯೋಕ್ಕೆ, ಪಾತ್ರೆ ತೊಳೆಯೋಕ್ಕೆ ನೀರು ಬೇಕೇ ಬೇಕಲ್ವಾ? ಕುಡಿಕೇನ 5 ರೂಪಾಯಿ ಕಾಯಿನ್ ಮಡಗಿದರೆ ತಗೊಬರ್ತಾರೆ. ನೀರು ಎಲ್ಲಿಂದ ತರಕಾಗುತ್ತೆ? ಅರ್ಥ ಮಾಡ್ಕೋಬೇಕು. ಇವರು ಎಲೆಕ್ಷನಲ್ಲಿ 5 ಬಾರಿ ಗೆದ್ದು MLA ಆಗಿ ಮಿನಿಸ್ಟ್ರಾಗಿ ಎಲ್ಲ ಅಧಿಕಾರನೂ ಉಪಯೋಗ ಪಟ್ಕೊಂಡು ಮೈಸೂರಿಗೆ ಇದು 5-6 ಕಿಲೋಮೀಟ್ರು ಇದೆ, ಕುಡಿಯೋಕ್ಕೆ ನೀರಿಲ್ಲ. KRS ಇಂದ 5-6 ಕಿಲೋಮೀಟ್ರ್ ಇದೆ, ಕುಡಿಯೋಕ್ಕೆ ನೀರಿಲ್ಲ. ಅರ್ಥ ಇದೆಯಾ? ಸೀನಿಯರ್ MLA, ನಾನು ಸೀನಿಯರ್ ರಾಜಕಾರಣಿ ಅಂತಾರೆ. ಅರ್ಥ ಇದೆ ಇದು? ನಮಗೇನೋ ಇದು, ನಾನು ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿ, ನಮ್ಮ ಮಿಸ್ಸಸ್ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗಿ ನಮ್ಮಿದ್ದ ಟೈಮಲ್ಲಿ ಕುಡಿಯೋ ನೀರೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ದೋ. ಈಗ ನಗರಸಭೆಯವರು ವಹಿಸ್ಕೊಂಡ್ಮೇಲೆ ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಆಗಿದೆ. ಅಲ್ಲ, ಅವ್ರು ಮನ್ಸಿಗೆ ತಗೊಂಡಿದ್ರೆ ಯಾಕೆ ಈ ಥರ ಆಗ್ತಾಯಿತ್ತು? ಕುಡಿಯೋ ನೀರಿಂದು ಮಾಡಬೇಕು, ಅವರು ಕೇರ್ ತಗೋಬೇಕು. ಈ ಇನ್ಮೇಲಾರು ಅವರು ನಾವು ಇಷ್ಟೆಲ್ಲ ನ್ಯೂಸ್ ಮಾಡಿದ್ದೀವಿ, ಇಷ್ಟೆಲ್ಲ ಬೆಳವಣಿಗೆ ಕುಡಿಯೋ ನೀರದು ತುಂಬ ಹಾಹಾಕಾರ ಇದೆ, ಟ್ಯಾಂಕರ್ ನೀರು ಹೊಡಿಸ್ತಾ ಇದ್ದಾರೆ. ಅವರು ಬೆಳವಡಿ ಮೇಲೆ ಒಂದು ನಂಬಿಕೆ ವಿಶ್ವಾಸ ಇದ್ದರೆ ನೀರಿನ ವ್ಯವಸ್ಥೆ ಮಾಡಬೇಕು ಇಮಿಡಿಯೇಟ್ಲಿ. ಒಬ್ಬ ಶಾಸಕರು ಕುಡಿಯೋ ನೀರದ್ದು ವ್ಯವಸ್ಥೆ ಮಾಡಿಕ್ಕಿಲ್ಲ ಅಂದರೆ ಅವ್ರೇನು ಬೋರ್ವೆಲ್ ಹಾಕಿಸಿ ನೀರು ಕೊಡಬೇಕಾದಿಲ್ಲ. ಕಾವೇರಿ ನೀರು ಬರ್ತದೆ, ತೊಂದರೆ ಏನಿಲ್ಲ. ಒಂದು 7 ಗಂಟೆ ಜಾಸ್ತಿ ಬಿಟ್ಟರೆ ಹೆಂಗೋ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ. ಅದು ಮಾಡಬೇಕಲ್ಲ ಅವರು. ನಮಗೂ ಪ್ರೀತಿ ವಿಶ್ವಾಸ ಇದೆ. ಇಡೀ ಊರಿನ ಜನ ಎಲ್ಲ ಓಟ್ ಹಾಕಿಸ್ತೀವಿ. ಕುಮಾರಣ್ಣ ಹೆಸರು ಹೇಳಿ, ಹೆಸರು ದೇವೇಗೌಡ ಹೆಸರು ಹೇಳಿ, ದೇವೇಗೌಡರು ಗೆಲ್ಲಿಸಿ ನಿಮಗೆ ನಾವು ಎಲ್ಲ ಕೆಲಸನೂ ಮಾಡಿಸ್ಕೊಡ್ತೀವಿ, ರಸ್ತೆ ಮಾಡಿಸ್ಕೊಡ್ತೀವಿ, ಮೋರಿ ಮಾಡಿಸ್ಕೊಡ್ತೀವಿ, ತಾರ್ ರೋಡ್ ಮಾಡಿಸ್ಕೊಡ್ತೀವಿ ಅಂತ. GT ದೇವೇಗೌಡರಿಂದ ಅನುದಾನದಿಂದ 100 ರೂಪಾಯಿ ಕೆಲಸ ಇಲ್ಲ ಇಲ್ಲಿ ಬೆಳವಡಿ. 100 ರೂಪಾಯಿ ಕೆಲಸ ಇಲ್ಲ. ನಾನು ಹೇಳ್ದಲ್ಲ, ಹಿಂದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಒಂದು ಅಮೃತೇಶ್ವರ ನಗರ ಅಂತ ಬೆಳವಡಿಲಿ 14 ಕೋಟಿ. ಹಾಂ, ಈ ಭಾಗ ಬ್ಯಾಂಕ್ ಹಿಂಭಾಗ, ಕೇಂದ್ರ ಬ್ಯಾಂಕ್ ಹಿಂಭಾಗ, ಇಲ್ಲಿ ಬಿಸಿಲು ಮಾರಮ್ಮನ ದೇವಸ್ಥಾನ, ಈ ಬೆಳವಣೆ ಎಲ್ಲ ಎಲ್ಲಿ ನೋಡಿದ್ರೆ ಸ್ಕೂಟ್ರ್ ಒಯ್ಯಕ್ಕಾಗಲ್ಲ. 15 ವರ್ಷ ಬೇಕಾ ಸ್ವಾಮಿ ಈ ಕೆಲಸ ಮಾಡಿಕ್ಕೆ? ನೀವು ನೋಡಿ, ಮನ್ಸ ಒಯ್ಯಕ್ಕಾಗತ್ತಾ? ನಮಗೆ ನಾಚಿಕೆ ಆಗುತ್ತೆ ಹೇಳ್ಕೊಳ್ಳಿಕ್ಕೆ. ಲೀಡ್ರಾಗಿ ನಾವು ಯಾವುದು ಕೆಲಸ ಇಲ್ಲ. ಇವ್ರು ಅನುದಾನದಲ್ಲಿ, ಆ ನಗರಸಭೆಯವ್ರು ಮಾಡಿದ ಅನುದಾನದಲ್ಲಿ ಕೋಟಿಗಟ್ಟಲೆ ನಗರಸಭೆಯಲ್ಲಿ ಬತ್ತಾದ ದುಡ್ಡು. ನಾವು 1,000 ಹಾಕಿದ್ರೆ ಇವ್ರು 10,000 ರೂಪಾಯಿ ಕಂದಾಯ ಆಗ್ತಾಯಿದ್ದಾರೆ. ಕೋಟಿಗಟ್ಟಲೆ ದುಡ್ಡು ಬರ್ತದೆ. ಅವರೇನೋ ಒಂದಷ್ಟು ಮಾಡ್ತಾಯಿದ್ದಾರೆ ಅಷ್ಟೇ, ಅದು ಇಲ್ಲ. ಏನೂ ಇಲ್ಲ. ಸಿದ್ದರಾಮಯ್ಯನವ್ರು ಆದಮೇಲೆ ಕುಮಾರಸ್ವಾಮಿಯವರು ಒಂದಷ್ಟು ಕೆಲಸ ಮಾಡಿದ್ರು. ಇವರು ಏನು ಕೆಲಸ ಬೆಳವಣಿಗೆ ತೋರಿಸ್ಲಿ? ಈ ಬೇಕಾದ್ರೆ ಯಾವ್ದಾದ್ರು ವಿಲೇಜ್ಗಳಿಗೆ ಇಲ್ಲೇ ಸುತ್ತಮುತ್ತ ನನಗೆ ಗೊತ್ತಿದ್ದಂಗೆ ಹೇಳ್ತೀವಿ. ಎಲ್ಲ ತಾಲೂಕುಗಳು ಕೆರೆ ನೀರೆಲ್ಲ ತುಂಬಿ ಕೋಡಿ ಬೀಳ್ತವೆ. ಇನ್ನು ಮೈಸೂರು ತಾಲೂಕಲ್ಲಿ ಯಾವ ಕೆರೆನೇ ತುಂಬಿಲ್ಲ. ಏನು ಮಾಡ್ತಾವ್ರೆ ಇವರು? ಶಾಸಕರಾಗಿ ಏನು ಮಾಡ್ತಾಯಿದ್ದಾರೆ? ಮಾಡ್ಬೇಕು ತಾನೆ. ಯಾವ ಕೆರೆನೂ ನೀರಿಲ್ಲ. ಅದೆಲ್ಲ ಇಷ್ಟಾಗಲ್ಲ ಗುಡ್ಡಿ ನಿಂತದೆ. ನಮ್ಮ ಇಲ್ವಲ್ಲ ಹೋಬಳಿನಲ್ಲಿ ಯಾವ ಕೆರೆ ತುಂಬಿಲ್ಲ. ಆ ಯಾಚಕೊಂಡಳ್ಳಿ ಒಂದು ಕೆರೆ ಇದೆ, ರೈತರೆಲ್ಲ ಭಾಗರಿತವ್ರೆ. ನೀರನ್ನೇ ಅಲ್ಲಿಗೆ ಇವರು ಕೆರೆಗಳಿಗೆ ನೀರನ್ನೇ ತುಂಬಲಿಕ್ಕೆ ಪ್ರಯತ್ನ ಪಟ್ಟಿಲ್ಲ. ಏನು ಹೇಳ್ತಾರೆ? ಇದು ಹೇಳ್ಬೇಕಾ ನಾವು? ಒಬ್ಬ ಸೀನಿಯರ್ MLA ಅವ್ರಿಗೆ ನಾನು ಹೇಳ್ಬೇಕಾ? ಅವರು ಹೋಗ್ಬೇಕು. ಅವ್ರಿಗೆ ಆ ಥರ ಇಲ್ಲ. ಏನೋ ಮಾಡ್ಕೊಳ್ಳಿ, ನಮಗೇನು
ಕುಡಿಯೋ ನೀರು ಕೊಡಲಿ ಸಾಕು, ಅಧಿಕಾರ ಕೊಟ್ಟಿದ್ದೇವೆ, ಕುಡಿಯೋ ನೀರು ಕೊಡಲಿ. ಕುಡಿಯೋ ನೀರು ಕೊಡಲಿಲ್ಲ ಅಂದರೆ ನಾವು ಮುಂದಿನ ಕ್ರಮ ತಗೋಬೇಕಾಗತ್ತೆ. ಮೇಲ್ಮಟ್ಟಕ್ಕೆ ಅಷ್ಟೇ, ಮೇಲ್ಮಟ್ಟಕ್ಕೆ ನಾವು ಜನ ಎಲ್ಲ ಕರ್ಕೊಯ್ತೇವೆ. ಡಿ ಸಿ ನಗರಸಭೆ ಹತ್ರ ಚೌರ್ಯಗಳು ಹಿಡಿಸಿ ಸಾವಿರಾರು ಸಂಖ್ಯೆನಲ್ಲಿ ಹೋಗಿ ಡಿ ಸಿ ಅವರೇ ಬರಲಿ, ನಮ್ಮ ನೀರಿನ ಪ್ರಾಬ್ಲಮ್ ಸಾಲ್ವ್ ಮಾಡಲಿ. ಡಿ ಸಿ ಅವರು ಗಮನ ತಗೊಳ್ಳಿಕ್ಕಿಲ್ವಾ, ನಗರಸಭೆಯವರು ಗಮನ ತಗೊಳ್ಳಿಕ್ಕಿಲ್ವಾ? ಇಲ್ಲೇ ಅಧಿಕಾರ ಆಡದಂಥ ಸಿದ್ದರಾಮಯ್ಯನವರು ಇದರ ಮುಖ್ಯಮಂತ್ರಿಗಳು, ಊರಿನ ಜನ ಕರ್ಕೋತೀವಿ, ಮನವಿ ಕೊಡ್ತೀವಿ, ಎಲ್ಲರೂ ಸಾಲ್ವ್ ಆಗೇ ಆಗುತ್ತೆ ತಾನೆ. ಇದು ರಾಜ್ಯದ ದೊರೆಗಳ ಹತ್ರ ಹೋದ್ರೆ ಸಾಲ್ವ್ ಆಗೇ ಆಗುತ್ತಲ್ವಾ? ನೋಡೋದ ಕೊನೆ ಅಂತ ಅದು ನೋಡಬಿಡ್ತೀವಿ ಅದನ್ನು.